ಹೆಲೋ, ಗುಡ್ ಈವ್ನಿಂಗ್. ಹಳ್ಳಿ ಪ್ರಪಂಚ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಸಾಯಂಕಾಲದಿಂದ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟೈಮ್ ಬಂದ್ಬಿಟ್ಟು ಈಗ 4:15 ಆಗಿದೆ. ಸಂಜೆ ಆಗಿತ್ತು. ಪಾತ್ರೆ ತೊಳ್ಕೊತಾ ಇದ್ದೀನಿ. ಮಧ್ಯಾಹ್ನದಿಂದ ಪಾತ್ರೆ ತೊಳೆದಿರಲಿಲ್ಲ. ಪಾತ್ರೆ ಎಲ್ಲ ತೊಳೆದಿಟ್ಮೇಲೆ ನನ್ನ ಮಗ ಬಂದ್ಬಿಟ್ಟು ಬೈಕ್ ಹತ್ರ ಆಟ ಆಡ್ತಿದ್ದಾನೆ. ಅವ್ರ ಅಪ್ಪ ಇಲ್ಲ, ತಮಿಳ್ನಾಡಿಗೆ ಹೋಗಿದ್ದಾರೆ. ಇವತ್ತು ಬರ್ತಾ ಇದ್ದಾರೆ. ಅದಕ್ಕೆ ಒಲೆ ಉರಿ ಹಾಕೋಣ ಅಂದ್ಬಿಟ್ಟು ಒಲೆ ಉರಿ ಹಾಕ್ಲಿಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೌದೆ ನಾವು ಕಾಯಿ ಚಿಪ್ಪಲ್ಲಿ ಒಲೆ ಉರಿ ಹಾಕೋಂಥದ್ದು. ಅದಕ್ಕೆ ಕಾಯಿ ಚಿಪ್ಪೆಲ್ಲ ತಂದಿಟ್ಕೊಂಡು ಒಲೆ ಉರಿ ಹಾಕೋಣ ಅಂತ ಒಲೆ ಉರಿ ಹಾಕ್ತಾಯಿದ್ದೀನಿ. ನನಗೆ ಯಾವತ್ತು ಒಲೆ ಉರಿ ಹಾಕುವಾಗ ನಮ್ಮ ಅಮ್ಮ ಹೇಳಿದೊಂದು ಮಾತು ಯೋಚನೆ ಆಗುತ್ತೆ. ಯಾವತ್ತು ಸಂತೋಷದಿಂದ ಒಲೆ ಉರಿ ಹಾಕ್ಬೇಕಂತೆ ಸಿಟ್ಟಲ್ಲೆಲ್ಲ ಒಲೆ ಉರಿ ಹಾಕ್ಲಿಕ್ಕೆ ಹೋದರೆ ಬೆಂಕಿ ಹತ್ಕೊಳ್ಳಲ್ಲ ಅಂತ ಹೇಳ್ತಾಯಿದ್ರು. ಅದೇ ಯೋಚನೆ ಆಗ್ತಾಯಿತ್ತು ನನಗೆ. ಇವತ್ತೊಂದು ಸ್ವಲ್ಪ ಮಲಗಿಬಿಟ್ಟಿದೆ ಫ್ರೆಂಡ್ಸ್. ಬೆಳಗ್ಗೆಯಿಂದ ಯಾಕೋ ಒಂಥರ ಸ್ವಲ್ಪ ಬೇಜಾರು. ನಮ್ಮ ಮನೆಯವ್ರು ಬೇರೆ ಇರಲಿಲ್ವಲ್ಲ, ಅದಕ್ಕೆ ಸಾಯಂಕಾಲದಿಂದ ಎದ್ಬಿಟ್ಟು ಮನೆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಏನು ಬೆಳಗ್ಗೆಯಿಂದ ಮಲಗಿದ್ರೇನು ಮನೆ ಒಂಥರ ಗಲೀಜಾಗಿದ್ದರೆ, ಅದರಲ್ಲಿ ಸ್ಪೆಷಲಿ ಅಡುಗೆ ಮನೆ ಗಲೀಜಾಗಿದ್ದರೆ ಏನು ಅಡುಗೆ ಮಾಡೋಕ್ಕೂ ಏನಕ್ಕೂ ಒಂಥರ ಮನಸ್ಸೇ ಇರಲ್ಲ. ಅಂದರೆ ಎಲ್ಲ ಕ್ಲೀನಾಗಿದ್ದರೆ ಒಂದು ಸ್ವಲ್ಪ ಮನಸ್ಸಿರುತ್ತೆ ಅಡುಗೆ ಏನಾದರೆ ಮಾಡ್ಕೊಳ್ಳೋಕ್ಕೇನು. ಹಾಗೆ ಎದ್ಬಿಟ್ಟು ಎಲ್ಲ ಒಂದೊಂದೇ ಕೆಲಸಗಳಿಗೆ ಸಂಜೆ ಮೇಲೆ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಮನೆಯವ್ರು ಬರ್ತಾಯಿದ್ದಾರೆ. ಎಷ್ಟೊತ್ತಿಗೆ ಬರ್ತಾರೋ ಏನೋ ಗೊತ್ತಿಲ್ಲ. ಹಾಗೆ ಅಡುಗೆ ಮನೆ ಎಲ್ಲ ಹಾಗೆ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡೆ. ತಕ್ಕ ಮಟ್ಟಿಗೆ ಸಾಕು. ಈಗಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಉಪ್ಪು ಸಾಂಬಾರು ಮಾಡೋಣ ಅಂತ ಸಂಜೆಗೆ. ಈ ಥರನೇ ಹೊಲದಿಂದ ಅಜ್ಜಿ ಮುಳುಗಿದೆ ಸೊಪ್ಪು ಅಂತ ಹೇಳ್ತಾರೆ. ಈ ಥರ ಇಲ್ಲಿ ಮುಳ್ಳಿರುತ್ತೆ. ಈ ಮುಳ್ಳನ್ನೆಲ್ಲ ಇದೇ ಥರ ಕ್ಲೀನಾಗಿ ಬಿಡಿಸ್ಕೋಬೇಕು. ಈ ಥರ ಸೊಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಇಟ್ಕೊಳ್ಳೋಣ. ಯಾಕಂದರೆ ನಿಧಾನಕ್ಕೆ ಅದರಲ್ಲಿರೋ ಮಣ್ಣೆಲ್ಲ ಕ್ಲೀನಾಗಿ ಬಿಟ್ಕೊಳ್ಳುತ್ತೆ. ಆಗ ಸುಮಾರು ಸಲ ತೊಳಿಬೇಕು ಅನ್ನೋದೇನಿಲ್ಲ. ಯಾಕಂದರೆ ಹೊಲದ ಸೊಪ್ಪಲ್ವಾ, ಸ್ವಲ್ಪ ಮಣ್ಣು ಜಾಸ್ತಿ ಇರುತ್ತೆ. ಕಂಪ್ಲೀಟು ನೀರೆಲ್ಲ ಒಡೆದಿರುತ್ತಲ್ವ, ಅದಕ್ಕೆ ಸೊಪ್ಪು ಜೊತೆಗೆ ಬೇಳೆಕಾಳು ಹಾಕ್ಬಿಟ್ಟು ಉಪ್ಪು ಸಾಂಬಾರು ಮಾಡಿದ್ರೆ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಬೇಳೆನ ಇಲ್ಲಿ ನಾನು ನಮ್ಮನೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ಬೇಳೆನ ತಗೊಳ್ತಾ ಇದ್ದೀನಿ. ನಾನು ಯಾವತ್ತೂ ಉಪ್ಪು ಸಾಂಬಾರೆಲ್ಲ ಅಥವಾ ಬೇಳೆನ ಉಪ್ಪು ಸಾಂಬಾರಿಗೆ ಆಗಲಿ ಇನ್ನು ಬೇರೆ ಥರ ಸಾಂಬಾರಿಗಾಗಲಿ ಬಳಸೋದಾದ್ರೂ ಬೇಳೆನೇ ಯಾವತ್ತೂ ನೆನೆಯಕ್ಕೆ ಹಾಕ್ಬಿಟ್ಟು ಉಪಯೋಗಿಸ್ತೀನಿ ಫ್ರೆಂಡ್ಸ್. ಯಾಕಂದರೆ ಬೇಳೆ ಸ್ವಲ್ಪ ಗ್ಯಾಸ್ಟಿಕ್ ಅಲ್ವಾ, ಗ್ಯಾಸ್ ಫಾರ್ಮ್ ಆಗ್ದಂಗೆ ನಾನು ಸ್ವಲ್ಪ ಹೊತ್ತು ನೆನೆ ಹಾಕ್ತೀನಿ. ಅದೇ ರೀತಿ ಟೀ ಮಡಗ್ದೆ. ಸಾಯಂಕಾಲ ಆಗಿತ್ತಲ್ಲ, ನಮ್ಮ ಮಾವನು ಬಂದಿದ್ದರು ಮನೆ ಹತ್ರ. ನಮ್ಮ ಮನೆಯವ್ರು ಇಲ್ವಲ್ಲ, ಅದಕ್ಕೆ ನಮ್ಮ ಮಾವ ಸಾಯಂಕಾಲ ಹೊತ್ತು ಯಾವತ್ತೂ ಈಗ ಮನೆ ಹತ್ರ ಬಂದ್ಬಿಟ್ಟು ಹೋಗ್ತಾರೆ. ಒಂದು ಸಲ ಕೆಲಸ ಮುಗಿಸ್ಕೊಂಡು ಬಂದಮೇಲಿಂದ ನಮ್ಮ ಅತ್ತೆಗೂ ಟೀ ಬೇಡವಂತೆ. ಹಂಗೆ ಮನೆಯವ್ರಿಗೆಲ್ಲ ಟೀ ಕೊಟ್ಟು ಹಿಂದ್ಗಡೆ ಸುಮ್ಮನೆ ಹೀಗೆ ಬಂದೆ. ನೋಡಿ, ಹಸುಗಳನ್ನೆಲ್ಲ ಈಚೆ ಕಟ್ಟಾಕಿದ್ದೀನಿ ನಾನು. ಹಸುಗಳನ್ನೆಲ್ಲ ಈಚೆ ಕಟ್ಟಾಕಿ ಮುಖಕ್ಕೆ ಸ್ವಲ್ಪ ಫೇಸ್ ಪ್ಯಾಕು ಹಾಕ್ಕೊಂಡು ಸ್ನಾನಕ್ಕೆ ಹೋಗೋಣ ಅಂತ ಒಣಗಿತ್ತು. ಅದಕ್ಕೆ ಸ್ನಾನನೂ ಮಾಡ್ಕೊಂಡು ಬಂದೆ ಫ್ರೆಂಡ್ಸ್. ಗಂಟೆ ನೋಡಿದ್ರೆ 7 ಗಂಟೆ ಕಳೆದಿತ್ತು. ಹಂಗೆ ನೆನೆ ಹಾಕಿದ್ನೆಲ್ಲ ಬೇಳೆ ಇದನ್ನ ತೊಳ್ಕೊಂಡು ಅದಕ್ಕೆ ನಾನೀಗ ಉಪ್ಪು ಹೆಸರು ಖಾರ ಬೇರೆ ಆಡಿಸ್ಕೋಬೇಕಾಗಿತ್ತು. ಉಪ್ಪು ಸಾಂಬಾರು ಖಾರ ಆಡಿಸ್ಕೊಳ್ಳೋಣ ಅಂದ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಬೇಳೆ ಒಂದೇ ಹಾಕ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಎರಡು ಒಂದರಲ್ಲೇ ಆಗಿ ಹೋಗುತ್ತೆ. ಅದಕ್ಕೋಸ್ಕರ ಬೇಳೆನೂ ಬೇಯುತ್ತೆ, ಹಸಿಮೆಣ್ಸಿನ್ಕಾಯಿನೂ ಬೆಂದಂಗೆ ಆಗುತ್ತೆ. ಒಂದು ಕಡೆ ಮುದ್ದೆಗೆ ಇಡ್ತಾ ಇದ್ದೀನಿ. ಮುದ್ದೆ ನಮ್ಮ ಮನೇಲಿ ಇಲ್ಲದಂತೆ ಗೊತ್ತಲ್ಲ, ನೈಟ್ ಹೊತ್ತು ಯಾವತ್ತೂ ಮುದ್ದೆ ಬೇಕೇ ಬೇಕು. ಮುದ್ದೆಗೆ ಇಟ್ಬಿಟ್ಟು ಬೆಳ್ಳುಳ್ಳಿನ ಸ್ವಲ್ಪ ಸಪ್ರೇಟಾಗಿ ಬಿಡಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರಕ್ಕೆ ಬೇಕು. ಖಾರಕ್ಕಾದರೆ ಸಿಪ್ಪೆ ತೆಗಿಯೋದು ಬೇಡ. ಒಗ್ರಿಸೋಕ್ಕೆ ಸ್ವಲ್ಪ ಜಜ್ಜಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ಕೊಂಡು ಅದನ್ನ ಎತ್ತು ಮಾಡಿಕೊಂಡೆ. ಖಾರ ಆಡಿಸ್ಕೊಳ್ಳೋಕ್ಕೆ ಜೀರಿಗೆ, ಕಾಳುಮೆಣಸು, ಉಪ್ಪು, ಬೆಳ್ಳುಳ್ಳಿ, ಹುಣಸೆಹಣ್ಣು ಹಾಕ್ಕೊಂಡು ಉಪ್ಪು ಹೆಸರು ಖಾರ ಆಡಿಸ್ಕೋಬೇಕು. ಮುದ್ದೆನೂ ಇಲ್ಲಿ ಕುದಿಯೋಕ್ಕೆ ಇಟ್ಬಿಟ್ಟೆ ನಾನು. ಆ ಕಡೆ ಅದು ವಿಷಲು ಆಗೋಯ್ತು, ಬೇಳೆನೂ ಬೆಂದೋಗಿತ್ತು. ಅದನ್ನೇ ತಣ್ಣಗಾಗೋಕ್ಕಿಟ್ಟು ಅಷ್ಟೊತ್ತಿಗೆ ನಮ್ಮ ಮಾವ ಬೇರೆ ಬಂದಿದ್ದರು. ಮಾವ ಸ್ವಲ್ಪ ಹಸು ಕಟ್ಟಾಕಬೇಕಾಗಿತ್ತಲ್ಲ ಫ್ರೆಂಡ್ಸ್, ಅದು ನಮ್ಮ ಕರು ಸ್ವಲ್ಪ ತಿವಿಯುತ್ತೆ. ಅದಕ್ಕೋಸ್ಕರ ಕೊಟ್ಟಿಗೆ ಎಲ್ಲ ನಾನು ಇವತ್ತು ಗುಡಿಸಿರಲಿಲ್ಲ. ಹೇಳಿದ್ನಲ್ಲ, ಸ್ವಲ್ಪ ಹೊತ್ತು ಮಲಗಿಬಿಟ್ಟಿದ್ದೆ, ಏನೂ ಮಾಡೋಕ್ಕೆ ಮನಸ್ಸಿಲ್ದಂತೆ. ನಮ್ಮ ಮಾವನೇ ಬಂದು ಎಲ್ಲ ಗುಡಿಸಿ ತೊಪ್ಪೆ ಎಲ್ಲ ಎತ್ತಾಕಿದ್ರು. ಎತ್ತಾಕ್ಬಿಟ್ಟು ಹಸು ಕಟ್ಟೋಕ್ಕೆ ಎಲ್ಲ ಸ್ವಲ್ಪ ಗಲೀಜು ಮಾಡಿಬಿಟ್ಟಿತ್ತು. ಅದಕ್ಕೆ ಅಲ್ಲೆಲ್ಲ ಹುಲ್ಲು ಹಾಕ್ತಾಯಿದ್ರೆ. ಹಾಗೆ ಹಸುನ ಮಲಗಿಸ್ಬಾರ್ದಂತೆ, ಅದು ಮೈಯೆಲ್ಲ ಗಾಯ ಆಗುತ್ತೆ, ಕಜ್ಜಿ ಬಂದುಬಿಡುತ್ತೆ ಅಂದ್ಬಿಟ್ಟು ಅದ್ರ ಮೇಲೆ ಎಲ್ಲ ಹುಲ್ಲು ಸುರಿತಾ ಇದ್ದಾರೆ. ಅದು ಒಂದೇ ಕಡೆ ಮಲಗುತ್ತೆ. ಅದಕ್ಕೋಸ್ಕರ ಅದನ್ನ 2 ಹಗ್ಗದಲ್ಲಿ ಕಟ್ಟಾಕ್ತೀನಿ ಇವತ್ತು ಅಂದ್ಬಿಟ್ಟು ಹುಲ್ಲು ರೆಡಿ ಮಾಡ್ತಾಯಿದ್ದಾರೆ. ನನ್ನ ಮಗನೂ ಏನು ಮಾವ ಬಂದರೆ ಕುಣಿಯೋಕೆ ಹಿಡಿದ್ಬಿಡ್ತಾನೆ. ಹಾಗೆ ಇದೇ ಕರು, ಇದೇ ಸ್ವಲ್ಪ ಗುದಿಯುವಂಥದ್ದು, ತಿವಿಯೋಕ್ಕೆ ಬರ್ತದೆ. ಅದಕ್ಕೋಸ್ಕರ ಸಂಜೆ ಹೊತ್ತು ಅದು ಜಾಸ್ತಿ ಆ ಥರ ಆಡೋವಂಥದ್ದು. ಅದಕ್ಕೆ ಮಾವ ನಾನೇ ಕಟ್ಟಾಕ್ತೀನಿ ಅಂದ್ಬಿಟ್ಟು ಕಟ್ಟಾಕ್ತಿದ್ದಾರೆ. ನಮ್ಮ ದೊಡ್ಡ ಹಸು ತುಂಬ ಸಾದು ಇದೆ.
ಇದು ಅಷ್ಟೊಂದು ಏನು ತಿವಿಯಕ್ಕೆ ಬರೋಂಥದ್ದು ಏನೂ ಮಾಡಲ್ಲ. ಇದನ್ನ ನಾನು ಒಬ್ಬಳೇ ಹ್ಯಾಂಡಲ್ ಮಾಡ್ತೀನಿ. ಅದೇ ಸ್ವಲ್ಪ ಕರೋದೇ ಒಂದು ಸ್ವಲ್ಪ ಹಿಂಸೆ. ಮಾವ ಹಸು ಎಲ್ಲ ಕಟ್ಟಾಕಿ ಕೊಟ್ಬಿಟ್ಟು ಹೋದರು ಫ್ರೆಂಡ್ಸ್. ಅನ್ನಕ್ಕಿಡೋಣ ಅಂದ್ಬಿಟ್ಟು ಇನ್ನೇನು ಅದು ಬೇಳೆ ಆ ಕಡೆ ಬೇಯ್ತಲ್ವ, ಅನ್ನಕ್ಕಿಡೋಣ ಅಂದ್ಬಿಟ್ಟು ಅನ್ನಕ್ಕಿಡ್ತಾಯಿದ್ದೀನಿ ನಾನು. ಅನ್ನಕ್ಕಿಟ್ಬಿಟ್ಟು ಇದರಲ್ಲಿ ಬೇಳೆ ಬೆಂದಿತ್ತಲ್ಲ, ಅದರೊಳಗಿರುವಂಥ ಹಸಿಮೆಣ್ಸಿನ್ಕಾಯಿನೆಲ್ಲ ಇಟ್ಕೊಂಡೆ. ಚೆನ್ನಾಗಿ ಬೆಂದಿತ್ತು. ಬೆಂದಿದ್ದನ್ನ ಸ್ವಲ್ಪ ಹೊತ್ತು ತಣ್ಣಗಾಗ್ಲಿಕ್ಕೆ ಬಿಟ್ಬಿಟ್ಟು ಈ ಖಾರ ಆಡಿಸ್ಕೊಳ್ಳೋಣ ಅಂದ್ಬಿಟ್ಟು ಖಾರ ಆಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಹಸಿಮೆಣ್ಸಿನ್ಕಾಯಿ ಖಾರನೇ ನಮ್ಮ ಮನೇಲಿ ಎಲ್ಲ ನಾವು ತಿನ್ನುವಂಥದ್ದು. ಹಸಿಮೆಣ್ಸಿನ್ಕಾಯಿ ಖಾರ ತುಂಬ ಚೆನ್ನಾಗಾಗುತ್ತೆ. ಒಣಮೆಣ್ಸಿನ ಖಾರಕ್ಕಿಂತ ಹಸಿಮೆಣ್ಸಿನ್ಕಾಯಿ ಖಾರನೇ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ಅದಕ್ಕೆ ನಾನು ಅದನ್ನೇ ಇವತ್ತು ಆಡಿಸ್ಕೊಳ್ಳೋಣ ಅಂದ್ಬಿಟ್ಟು ಆಡಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ತಿಂದರೆ ಅದು ಎದೆ ಉರಿ ಬರುತ್ತೆ ಫ್ರೆಂಡ್ಸ್. ಆದರೆ ಏನು ಮಾಡೋದು, ಅದೊಂಥರ ಬಾಯಿ ರುಚಿ ಇದ್ದಂಗೆ. ಅದಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿ ಖಾರನೇ ಇವತ್ತು ಆಡಿಸ್ಕೊಂಡು ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಈ ಥರ ಒಂದು ಚಿಕ್ಕದು ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಮಾಡಿಕೊಂಡು ನಾನು ಆಗಲೇ ಹೇಳ್ದಂಗೆ ಸೊಪ್ಪನ್ನ ಈ ಥರ ನೆನೆ ಹಾಕಿದ್ನಲ್ವ, ನೆನೆಸಿದ್ರಿಂದ ಮಣ್ಣೆಲ್ಲ ಚೆನ್ನಾಗಿ ಬಿಟ್ಕೊಂಡಿತ್ತು. 1-2 ಸಲ ತೊಳೆದ್ರೇ ಸಾಕಾಗೋಯ್ತಿತ್ತು. ಮತ್ತು ಆ ಕಡೆ ಬೇಳೆನ ಬಿಸಿಗಿಟ್ಬಿಟ್ಟು ಒಂದು ಟೊಮೊಟೊ ಹಣ್ಣು ಹಾಕ್ಕೊಂಡೆ. ಖಾರ ಆಡಿಸ್ಕೊಳಕ್ಕೆ ಬೇಕಲ್ವ, ಅದಕ್ಕೋಸ್ಕರ ನೋಡಿ ಸೊಪ್ಪು ತೊಳೆದಿರುವಂಥ ನೀರು ಒಂದು ಚೂರು ಮಣ್ಣಿಲ್ಲ, ಎಷ್ಟು ಕ್ಲೀನಾಗಿ ಎಲ್ಲ ಬಿಟ್ಕೊಂಡಿದೆ ಅಂದ್ಬಿಟ್ಟು. ಹೊಲದ ಸೊಪ್ಪು ನೀವೇನಾದರೆ ಮನೆಗೆ ತಂದರೆ ಇದೇ ಥರ ಮಾಡಿ ಅದನ್ನು ಎಲ್ಲ ಬೇಯಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಪುಡಿ, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಒಂದು ಕಡೆ ನೋಡಿದ್ರೆ ಹಿಟ್ಟು ಬೆಂದಿತ್ತು ಫ್ರೆಂಡ್ಸ್, ಟೈಮ್ ಆಗಿತ್ತು. ಅದಕ್ಕೆ ಹಿಟ್ಟಿಗೂ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಿಟ್ಟನ್ನ ನೋಡಿ ಈ ಥರ ತಿರ್ಕೋತಾ ಇದ್ದೀನಿ. ಕ್ಲೀನಾಗಿ ತಿರ್ಕೊಂಡು ಎಲ್ಲ ಅದರೊಳಗೆ ಇಡಿರುವಂಥ ಮುದ್ದೆನ ಅದೇ ರೀತಿ ಎಲ್ಲ ಅದೇ ತಪ್ಪಲೆಗೆ ಹಾಕ್ಬಿಟ್ಟು ಈ ಥರ ಮಡಗ್ತೀನಿ. ಈ ಥರ ಮಡಗೋದ್ರಿಂದ ಮುದ್ದೆ ಬೇಗ ಆರೋಗಲ್ಲ, ಸ್ವಲ್ಪ ಹೊತ್ತು ಗಂಟ ಬಿಸಿ ಇರ್ತದೆ ಫ್ರೆಂಡ್ಸ್. ಅದಕ್ಕೆ ಆ ಥರ ಅದೇ ತಪ್ಪಲೆ ಒಳಗೆ ಹಾಕಿ ಇಟ್ಟೆ. ಟೊಮೊಟೊನೂ ಎಲ್ಲ ತಣ್ಣಗಾಗಿತ್ತು, ಅದನ್ನ ಸೊಪ್ಪಿಂದ ಎತ್ಕೊಂಡು ಈ ಥರ ಆಡಿಸಿರುವಂಥ ಜಾರೊಳಗೆ ಹಾಕ್ಕೊಂಡು ಅದನ್ನ ಒಂದು ರೌಂಡ್ ತಿರುಗಿಸ್ಕೊಂಡೆ, ಚೆನ್ನಾಗಿ ಸ್ಮ್ಯಾಶ್ ಆಗಲಿ ಅಂತ. ಅದು ಎಲ್ಲ ಸ್ಮ್ಯಾಶ್ ಆಗಿತ್ತು. ಮತ್ತು ಆ ಕಡೆ ತಪ್ಪಲೆ ಇಟ್ಟು ಎಣ್ಣೆ, ಜಜ್ಜಿರುವಂಥ ಬೆಳ್ಳುಳ್ಳಿ, ಆಡಿಸಿರುವಂಥ ಈ ಟೊಮೊಟೊ ಪೇಸ್ಟ್ ಇತ್ತಲ್ಲ, ಇದನ್ನು ಅದರೊಳಗೆ ಸೇರಿಸ್ಕೊಂಡು ಮತ್ತು ಬೇಕಾದರೆ ಒಂದು ಸ್ವಲ್ಪ ಖಾರ ಹಾಕ್ಕೊಳ್ಳಿ. ಖಾರ ಮತ್ತೆ ನೆನೆಸ್ಕೊಳ್ಳೋದ್ರಿಂದ ಏನೂ ಬೇಕಾಗಲ್ಲ. ಸೊಪ್ಪನ್ನು ಅದಕ್ಕೆ ಸೇರಿಸ್ಕೊಂಡೆ ಫ್ರೆಂಡ್ಸ್. ಅದು ಉಪ್ಪೆಸರು ಖಾರ ಆಡಿಸಿರುವಂಥ ಜಾರ್ ಇತ್ತಲ್ಲ, ಅದನ್ನು ತೊಳೆದು ಅದಕ್ಕೆ ಸೇರಿಸ್ಕೊಂಡು ಅದನ್ನೊಂದು ಕಡೆ ಕುದಿಯೋಕ್ಕಿಟ್ಟೆ. ಟೈಮ್ ನೋಡಿದ್ರೆ ಜಾಸ್ತಿ ಆಗೋಗಿತ್ತು ಇವತ್ತು. ನಮ್ಮಲ್ಲಿ ಇಷ್ಟು ಲೇಟಾಗಿ ನಾವು ಯಾರು ಊಟ ಮಾಡಲ್ಲ, ಬೇಗ ಊಟ ಮಾಡೋಂಥದ್ದು 7-7:30 ಊಟನೇ ಆಗೋಗಿರುತ್ತೆ ಫ್ರೆಂಡ್ಸ್. ಇವತ್ತು ಸ್ವಲ್ಪ ಲೇಟ್ ಆಗೋಯಿತು. ತಾತನಿಗೂ ನಮ್ಮ ಅತ್ತೆಗೂ ಊಟ ಕೊಡ್ತಾಯಿದ್ದೀನಿ. ಅವರು ಆರಾಧನೆ ಆಗಲ್ಲ, ಅದಕ್ಕೋಸ್ಕರ ಬೇಗನೆ ಊಟ ಕೊಡ್ತೀವಿ. ಇವತ್ತೇ ಸ್ವಲ್ಪ ಲೇಟ್ ಆಯಿತು. ಅವ್ರಿಗೆ ಊಟ ಕೊಟ್ಬಿಟ್ಟು ನನ್ನ ಮಗ, ಅಮ್ಮ ನನಗೆ ಉಪ್ಪು ಸಾಂಬಾರು ಜೊತೆ ಸ್ವಲ್ಪ ಮೊಸರು ಹಾಕ್ಕೊಡಿ ಅಂತ ಕೇಳ್ತಾ ಇದ್ದಾನೆ. ಅಯ್ಯೋ, ನಮ್ಮ ಮನೆ ಮಗನಿಗಂತೂ ಮೊಸರಿಲ್ದಂತೂ ಊಟನೇ ಮಾಡಲ್ಲ ಫ್ರೆಂಡ್ಸ್. ಅವ್ನಿಗೆ ಊಟ ಮಾಡಿಸೋದ್ರೊಳಗೆ ಸಾಕಾಗೋಗುತ್ತೆ. ತಿಂತಾನೆ, ಹಾಕ್ಕೊಟ್ರೆ ಅವನೇ ತಿಂತಾನೆ. ಬ್ರೇಕ್ಫಾಸ್ಟ್ ಮಾತ್ರ ಮಧ್ಯಾಹ್ನದ ಹೊತ್ತು, ಸಂಜೆ ಹೊತ್ತು ಅವ್ನಿಗೆ ಏನಾದರೆ ಊಟ ಮಾಡಬೇಕು ಅಂತ ಅನ್ಸಿದ್ರೆ ಮಾತ್ರ ಅವನು ಊಟ ಅವನೇ ಮಾಡುವಂಥದ್ದು, ಇಲ್ಲದಿದ್ರೆ ಊಟನೇ ಮಾಡಲ್ಲ. ಬಲಾತ್ಕಾರವಾಗಿ ತಿನ್ನಿಸ್ಬೇಕು. ಹಂಗೆ ಇವತ್ತು ಸ್ವಲ್ಪ ಹಠ ಮಾಡಿ ನಾನೇ ಕೂತ್ಕೊಂಡು ತಿನ್ನಿಸ್ತಾ ಇದ್ದೀನಿ. ಅವರಪ್ಪ ಬರ್ತಾರೆ ಅನ್ನೋ ಖುಷೀಲಿ ಇವತ್ತು ಇಷ್ಟೊತ್ತಾದರೂ ಇನ್ನೂ ಮಲಗದಂತೆ ಈಗ ಊಟ ಮಾಡ್ತಾಯಿದ್ದಾನೆ. ಅವನಿಗೂ ಊಟ ಎಲ್ಲ ತಿನ್ನಿಸಿ ನಾನು ಊಟ ಮಾಡ್ಕೊಂಡು ಬಂದೆ. ಅಷ್ಟೊತ್ತಿಗಾಗಲೇ ನಮ್ಮ ಮನೆಯವರು ಬಂದಿದ್ದರು ಫ್ರೆಂಡ್ಸ್. ಅವ್ರಿಗೂ ಊಟ ಹಾಕ್ಕೊಟ್ಟಿದ್ದೆ. ಊಟ ಹಾಕ್ಕೊಟ್ಟು ಇನ್ನೇನು ನಾನು ಮಲಗೋಣ ಅಂತ ರೂಮಿಗೆ ಬಂದೆ. ನನ್ನ ಮಗನ ನೋಡಿ ಇನ್ನೇನು ಫ್ರೆಂಡ್ಸ್, ನಾನು ಮಲ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವರು ಬಂದ್ರಲ್ವ, ತಾತನವ್ರ ಜೊತೆ ಸ್ವಲ್ಪ ಮಾತಾಡ್ತಿದ್ದಾರೆ. ತಮಿಳ್ನಾಡಿಗೆ ಹೋಗಿದ್ರಲ್ಲ, ಅರ್ಶಿನ ಮಂಡಿಗೆ ಹೋಗಿದ್ದಿದ್ದು, ಅದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ. ನಾನು ಮಲ್ಕೋತೀನಿ ಫ್ರೆಂಡ್ಸ್, ಲೇಟ್ ಆಗಿದೆ ಇವತ್ತು. ನನ್ನ ವೀಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೆ ತಪ್ಪಾಗಿದ್ದರೆ ದಯವಿಟ್ಟು ಅದನ್ನ ಹೊಟ್ಟೆಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ನನಗೊಂದು ಸ್ವಲ್ಪ ಸಪೋರ್ಟ್ ಮಾಡಿ. ಯಾವ ಥರ ವೀಡಿಯೋ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ನನ್ನ ಆಲೋಚನೆಗೆ ಯಾವ ಥರ ಬರುತ್ತೆ ಆ ಥರ ವೀಡಿಯೋ ಮಾಡ್ತಾಯಿದ್ದೀನಿ. ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.